ನನ್ನ ಹೆಸರು ಕಿರಣ್ ಅಂತ ಹೇಳಿ. ನಮ್ಮದು ಇಂಡಸ್ಟ್ರಿ GKB ಇಂಜಿನಿಯರಿಂಗ್ ಇಂಡಸ್ಟ್ರಿ, ಪೆರ್ಲಾ, ಕಾಸರಗೋಡು. ನಾವು ಕೃಷಿಕರಿಗಾಗಿ ಒಂದು ನೂತನ ಆವಿಷ್ಕಾರವನ್ನು ಮಾಡಿದ್ದೇವೆ. ಇದು ಬಂದ್ಬಿಟ್ಟು 3 ಫೀಟ್ ಅಗಲ ಹಾಗೂ 8 ಫೀಟ್ ಉದ್ದ. ಬಕೆಟ್ ಸೈಜ್ 3x3 ಮಾಡಿದ್ದೇವೆ. ಕೆಲವರು ಈಗ 3 ಟೈರ್ನ ಗಾಡಿ ತಗೊಳ್ಳಿಕ್ಕೆ ಅಷ್ಟು ಹಿಂಜರಿತಾರೆ, ಯಾಕೆಂದ್ರೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಕಷ್ಟ ಅಂತ ಹೇಳಿ. ಅದಕ್ಕೋಸ್ಕರ ನಾವು ಈಗ ಇದನ್ನು 4 ಟೈರ್ ಆಗಿ ಸ್ಟೇರಿಂಗ್ ಸಿಸ್ಟಮ್ ಅಲ್ಲಿ ಮಾಡಿದ್ದೇವೆ. ಇದಕ್ಕೆ ಬಂದ್ಬಿಟ್ಟು ನಾವು ಗ್ರೀವಿಸ್ ಇದ್ದು ಲ್ಯಾಂಬ್ರಾಡಿನ್ ಗ್ರೀವಿಸ್ ಇದ್ದು 700 HP ಇದ್ದು ಇಂಜಿನ್ ಹಾಕಿದ್ದೇವೆ. ಹೌಸಿಂಗ್ ಸಿಸ್ಟಮ್ ಅನ್ನು ಮಾಡಿದ್ದೇವೆ. ಅಂದ್ರೆ ಚೈನ್ ಸಿಸ್ಟಮ್ ಇದೆಲ್ಲ ಸ್ವಲ್ಪ ಪುಲ್ಲಿಂಗ್ ಅಲ್ಲಿ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿ ಡಿಫರೆನ್ಷಿಯಲ್ ಹಾಕಿ ಹೌಸಿಂಗ್ ಸಿಸ್ಟಮ್ ಮಾಡಿದ್ದೇವೆ. ಗಿಯರ್ ಬಾಕ್ಸ್ ಕೂಡ ಅಟ್ಯಾಚ್ ಮಾಡಿದ್ದೇವೆ. 3 ಗಿಯರ್ ಬಾಕ್ಸ್ ಇದೆ ಹಾಗೂ ಹೈಡ್ರೋಲಿಕ್ ಬ್ರೇಕ್ ಅನ್ನು ಕೊಟ್ಟಿದ್ದೇವೆ. ಡಂಪಿಂಗ್ ಮಾಡ್ಲಿಕ್ಕೋಸ್ಕರ ನಾವು ಇದನ್ನು ಹೈಡ್ರೋಲಿಕ್ ಡಂಪಿಂಗ್ ಸಿಸ್ಟಮ್ ಕೊಟ್ಟಿದ್ದೇವೆ. ಇದು ಸಹ ಆಟೋಮೆಟಿಕ್, ಜಸ್ಟ್ ಲಿವರ್ ಪ್ರೆಸ್ ಮಾಡಿದ ತಕ್ಷಣ ನಮ್ಗೆ ಡಂಪಿಂಗ್ ಆಗ್ತದೆ ಅಲ್ಲಿ. ಹಾಗೆ ಬಂದ್ಬಿಟ್ಟು ನಮಗೆ ಇದನ್ನು ಕೂಡ ಹೀಗೆ ಡೋರನ್ನು ಓಪನ್ ಮಾಡ್ಬೋದು. ಈ ತರ ಡೋರ್ ಓಪನ್ ಆಗುತ್ತೆ. ಇದರ ಕೆಪಾಸಿಟಿ ಬಂದ್ಬಿಟ್ಟು 350 kg ಹಾಕ್ಬೋದು. ಹಾಗೆ ನಾವು ಇದಕ್ಕೆ ಹ್ಯಾಂಡ್ ಬ್ರೇಕ್ ಕೂಡ ಸಿಸ್ಟಮ್ ಕೊಟ್ಟಿದ್ದೇವೆ. ಮತ್ತೆ ಗ್ರಾಹಕರಿಗೆ ಬೇಕಾದ ಟೈಪ್ ಅಲ್ಲಿ ನಾವು ಇದಕ್ಕೆ ಹಾರ್ನ್ ಸಹ ಮಾಡಿದ್ದೇವೆ. ಹಾಗೆ ನಮ್ಮ ಬಲ್ಬ್ ಶಿಫ್ಟ್ ಕೊಟ್ಟಿದ್ದೇವೆ. ಇದು ಮೇನ್ ಆಗಿ ನಾವು ಮಾಡಿಫೈ ಮಾಡಿದಂದ್ರೆ ಅಗ್ರಿಕಲ್ಚರ್ ಪರ್ಪಸ್ಗೆ. ಡ್ರೈವಿಂಗ್ ನಾಲೆಜ್ ಇದ್ರೆ ಯಾರು ಬೇಕಾದ್ರೂ ಓಡಿಸಬಹುದು. ಮುಂಚೆ ಒಂದು ಬುಲೆಟ್ಗೆ ಒಂದು ಆಲ್ಟ್ರೇಷನ್ ಮಾಡಿ ಕೊಟ್ಟಿದ್ದೇವೆ. ಇದೀಗ 2ನೇ ಆವಿಷ್ಕಾರ ನಮ್ದು. ಇದು ನಾವೀಗ 2 ವೀಲ್ ಡ್ರೈವ್ ಆಗಿ ಮಾಡಿದ್ದೇವೆ. ಇದಕ್ಕೆ 4 ವೀಲ್ ಡ್ರೈವ್ ಕೂಡ ಮಾಡಿ ಕೊಡ್ತೇವೆ. ರೋಡಲ್ಲಿ ಪರ್ಮಿಷನ್ ಇಲ್ಲಿ ಸಿಗಲ್ಲ, ಇದಕ್ಕೆ RTO ಪರ್ಮಿಷನ್ ಕೊಡಲ್ಲ. ಇದು ಫಾರ್ಮಲ್ಲಿ ಮಾತ್ರ ಓಡಿಸಬಹುದು. ನಮಗೆ ಸೆಲ್ಲಿಂಗ್ ನಿಯರ್ ಬೈ ನಾವು ನೋಡುದು ಜಾಸ್ತಿಯಾಗಿ, ಅಂದ್ರೆ ನಮಗೆ ದೂರ ಆದ ತಕ್ಷಣ ನಮಗೆ ಟ್ರಾನ್ಸ್ಪೋರ್ಟಿಗೂ ಸಹ ಕಷ್ಟ ಆಗುತ್ತೆ. ದೊಡ್ಡ ಗಾಡಿ ಆಗೋ ಕಾರಣ ಟ್ರಾನ್ಸ್ಪೋರ್ಟಿಗೂ ಸಹ ಅಷ್ಟು ಪ್ರಾಬ್ಲಮ್ ಬರುತ್ತೆ. ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ.